ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಇದೀವಿ ಕಿದ್ರಾಪುರದಲ್ಲಿರುವ ಶಿವನ ಇನ್ನೊಂದು ಅವತಾರ ಕೋಪೇಶ್ವರನು ದೇವಸ್ಥಾನದಾಗ ಇದೀವಿ. ಅದ್ರ ಸಂಪೂರ್ಣ ಮಾಹಿತಿ ಹೇಳಕ್ಕೆ ನಾ ರೆಡಿ ಅದೀನಿ, ಕೇಳಕ್ಕೆ ನೀವು ರೆಡಿ ಆಗ್ರಿ. ಇವಾಗ ಹೋಗೋಣ ಬರ್ರಿ. ಈ ದೇವಸ್ಥಾನವನ್ನು ಕೃಷ್ಣಾ ನದಿಗೆ ಸಮೀಪವಾಗಿ ನಿರ್ಮಾಣ ಮಾಡಲಾಗಿದ್ರೆ ಈ ದೇವಾಲಯವು ಒಟ್ಟು 108 ಕಂಬಗಳಿಂದ ನಿರ್ಮಿತಗೊಂಡೈತ್ರಿ. ಆ್ಯಂಡ್ 92 ಆನೆಗಳ ಪ್ರತಿಮೆಯನ್ನು ಹೊಂದೈತ್ರಿ. ಆ 92 ಆನೆಗಳು ದೇವಾಲಯವನ್ನು ತಮ್ಮ ಬೆನ್ನ ಮೇಲೆ ಒತ್ತು ನಿಂತಂತೆ ಕಾಣ್ತೈತ್ರಿ. ದೇವಾಲಯ ಸುತ್ತಲೂ ಈ ಆನೆಯ ಪ್ರತಿಮೆಯನ್ನು ಕಾಣಬಹುದ್ರಿ. ಈ ದೇವಸ್ಥಾನದ ನಿರ್ಮಾಣಕ್ಕೆ ಸತತ 500 ವರ್ಷಗಳ ಕಾಲ ಬೇಕಾತ್ರಿ. ಅದು ಯಾವ ಥರ ಅಂದ್ರೆ 7ನೇ ಶತಮಾನದಾಗ ಚಾಲುಕ್ಯರ ಆಳ್ವಿಕೆದಾಗ ಈ ದೇವಸ್ಥಾನ ನಿರ್ಮಾಣ ಸ್ಟಾರ್ಟ್ ಆಗತ್ರಿ. ಆದ್ರೆ ಕಾರಣಾಂತರಗಳಿಂದ ಬೇರೆ ದೇಶದ ಆಕ್ರಮಣಗಳಿಂದ ಈ ದೇವಾಲಯದ ನಿರ್ಮಾಣಕ್ಕೆ ಅಡ್ಡಿ ಉಂಟಾಕೈತ್ರಿ. ಆ ಕಾರಣಕ್ಕೆ 500 ವರ್ಷಗಳ ನಂತರ 12ನೇ ಶತಮಾನದಲ್ಲಿ ಶಿಲಾಹಾರ ದೊರೆ ಗಂಧಾರಾದಿತ್ಯ ದೇವಗಿರಿಯ ಯಾದವರ ರಾಜರ ಆಳ್ವಿಕೆಯ ಸಮಯದಲ್ಲಿ ಈ ದೇವಾಲಯದ ನಿರ್ಮಾಣ ಕೊನೆಗೊಳ್ಳದೈತ್ರಿ. ದೇವಾಲಯದ ನಿರ್ಮಾಣ ಪೂರ್ಣಗೊಂಡ ನಂತರ ಈ ದೇವಾಲಯ ಕೆಲವು ಶತಮಾನಗಳವರೆಗೂ ತಲೆ ಎತ್ತಿ ನಿಂತು ವಿಜೃಂಭಣೆಯಿಂದ ಕಣ್ಗೊಳಿಸ್ತಾ ಇರ್ತೈತ್ರಿ. ಅದಾದ ನಂತರ 16-17 ಶತಮಾನದಾಗ ಈ ದೇವಾಲಯಕ್ಕೆ ಕಂಟಕ ಎದುರಾಗೈತ್ರಿ. ಅದು ಯಾವ ರೀತಿ ಅಂದ್ರೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರವರ ಆಳ್ವಿಕೆಯ ಟೈಮ್ನಾಗ ಮಹಾರಾಜರ ಪೊನ್ನಾಳಕ ಯುದ್ಧ ಮಾಡಕ್ಕೆ ಹೋಗಿರ್ತಾರೆ. ಆ ಸಮಯದಾಗ ಮೊಘಲರಾದಂಥ ಆದಿಲ್ ಶಾ ಮತ್ತು ಔರಂಗಜೇಬ ಇಬ್ಬರು ಸೇರ್ಕೊಂಡ ಈ ದೇವಾಲಯ ನಿರ್ಮಾಣವನ್ನ ಹಾಳು ಮಾಡಕ್ ಪ್ರಯತ್ನ ಪಡ್ತಾರೆ. ಅದೇ ರೀತಿ ದೇವಾಲಯದಲ್ಲಿರುವ ಮೂರ್ತಿಗಳನ್ನ, ಶಿಲ್ಪಕಲೆಗಳನ್ನ, ದೇವರ ವಿಗ್ರಹಗಳನ್ನ, ಆನೆಗಳ ವಿಗ್ರಹಗಳನ್ನ ಇವನ್ನೆಲ್ಲ ಅಂದ್ರೆ ಅರ್ಧ ಒಡೆದಾಕ್ತಾರೆ. ದೇವಾಲಯಕ್ಕೆ ಮೊಘಲರ ಇಟ್ಟೆಲ್ಲ ಡ್ಯಾಮೇಜ್ ಮಾಡಿದ್ರು ಈ ದೇವಾಲಯ ಸೌಂದರ್ಯ ಇನ್ನೂ ನೋಡಕ್ ಎಡ್ಕಣ ಸಾಲಂಗಿಲ್ರಿ. ಈ ದೇವಸ್ಥಾನಕ್ಕೆ ಪೌರಾಣಿಕ ಕತೆ ಕೂಡ ಐತ್ರಿ. ಸತಿಯು ಶಿವನನ್ನು ತ್ಯಾಗ ಮಾಡಿದಾಗ್ರಿ ಶಿವ ಕೋಪಗೊಂಡಿರ್ತಾನ್ರಿ. ಆ ಸಮಯದಾಗ ವಿಷ್ಣು ಶಿವನನ್ನ ಈ ದೇವಾಲಯಕ್ಕೆ ಕರೆದುಕೊಂಡು ಬರ್ತಾನಂತ್ರಿ. ಅದ ಕಾರಣಕ್ಕ ಮುಖ್ಯ ಗರ್ಭಗುಡಿಯಲ್ಲಿ ಶಿವ ಮತ್ತು ವಿಷ್ಣುವಿನ 2 ಮೂರ್ತಿಗಳನ್ನ ಕಾಣಬಹುದ್ರಿ. ಒಂದೇ ಗರ್ಭಗುಡಿಯಲ್ಲಿ ಶಿವ ಮತ್ತು ವಿಷ್ಣುವಿನ ಇಬ್ಬರ ವಿಗ್ರಹವನ್ನು ಹೊಂದಿರುವ ಭಾರತದ ಏಕೈಕ ದೇವಾಲಯವಾಗೈತ್ರಿ ಅದ. ಮತ್ತು ಈ ಇಡೀ ದೇವಾಲಯವನ್ನ 4 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. 1 ಸಭಾಮಂಟಪ, 2 ಸ್ವರ್ಗ ಮಂಟಪ, 3 ಅಂತರಕಲ್ಪ, 4 ಗರ್ಭಗೃಹ. ಇಲ್ಲಿ ಸ್ವರ್ಗ ಮಂಟಪಕ್ಕೆ ಒಂದು ವಿಶೇಷತೆ ಐತ್ರಿ. ಅದೇನಂದ್ರೆ ವರ್ಷದಲ್ಲಿ 1 ಸಾರಿ ತ್ರಿಪುರಾದಿ ಪೂರ್ಣಿಮಾ ಅಂತ ಬರ್ತೈತ್ರಿ. ಆಗ ಆ ಸ್ವರ್ಗ ಮಂಟಪದ ನಡುವೆ ನಿಂತ ಮ್ಯಾಲ್ ನೋಡಿದ್ರ ಚಂದ್ರ ಸ್ವರ್ಗ ಮಂಟಪದ ಮಧ್ಯದಲ್ಲಿ ಬಂದಿರ್ತಾನ್ರಿ. ಆಗ ಚಂದ್ರನನ್ನ ಸ್ವರ್ಗ ಮಂಟಪದ ಸೆಂಟ್ರ್ ಪಾಯಿಂಟ್ದಾಗ ನೋಡ್ಬೋದ್ರಿ. ಇದು ಯಾವಾಗ ನಡೀತಪ್ಪ ಅಂದ್ರೆ 5ರಿಂದ 8ನೇ ತಾರೀಕು ಮೇದಾಗ್ರಿ. ಟೈಮ್ ಬಂದ್ಬಿಟ್ಟ ರಾತ್ರಿ 12ರಿಂದ 1 ಗಂಟೆವರೆಗೂ. ಈ ದೇವಾಲಯವನ್ನ ಚಿಕ್ಕೋಡಿಯಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಕಿದ್ರಾಪುರ್ನಾಗ ಕಾಣಬಹುದ್ರಿ. ಈ ಕಿದ್ರಾಪುರ ತಾಲೂಕ್ ಬಂದ್ಬಿಟ್ಟ ಶಿರೋಳ ರೀ. ಈ ಕಿದ್ರಾಪುರ ಡಿಸ್ಟಿಕ್ ಬಂದ್ಬಿಟ್ಟ ಕೊಲ್ಲಾಪುರ ರೀ. ಇದು ಮಹಾರಾಷ್ಟ್ರದಾಗ ಐತ್ರಿ. ದೇವಸ್ಥಾನ ಎಲ್ಲ ಸುತ್ತಾಡಿ ನೋಡಿ ನಾವು ಮುಗಿಸ್ಕೊಂಡು ಚಾ ಕುಡ್ಕೊಂಡು ಇವಾಗ ನಾವು ಮನೆಗೆ ಹೊಂಟಿವ್ರಿ. ಇಷ್ಟಾತ್ರಿ ಇವತ್ತಿನ ವಿಡಿಯೋ. ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿತ್ತು ಅಂದ್ರೆ, ನಿಮಗೇನಾದರೂ ಇನ್ನೂ ಜಾಸ್ತಿ ಇದ್ರ ಬಗ್ಗೆ ಹೇಳ್ಬೇಕು ಅನಿಸಿದ್ರೆ ಕಮೆಂಟ್ ಬಾಕ್ಸ್ದಾಗ ಹೇಳ್ಬೋದ್ರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ್ರಿ. ಅಲ್ಲಿ ತನಕ ಥಿಂಕ್ ಗುಡ್, ಡೂ ಗುಡ್, ಬಾಯ್.